ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ದೇವರ ವಾಕ್ಯವನ್ನು ಆಲಿಸಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸುವವರು ಇದ್ದಾರೆ, ರೋಗಿಗಳಿದ್ದಾರೆ, ಸಮಸ್ಯೆಯಿಂದ ಸಾಗುವವರು ಇದ್ದಾರೆ, ಸಾಲದ ಬಾಧೆಯಲ್ಲಿ ಜೀವನ ಸಾಕಾಯ್ತು ಎಂದು ಯೋಚಿಸುವವರು ಇದ್ದಾರೆ, ನಿರಾಸೆಯಲ್ಲಿ ಇನ್ನು ಜೀವನ ಸಾಕು ಎನ್ನುವವರು ಇದ್ದಾರೆ. ನಿಮ್ಮೆಲ್ಲರನ್ನು ವಿಶೇಷವಾಗಿ ಈ ಸಮಯ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ವಾಕ್ಯ ಆಲಿಸುವುದರಿಂದ ನಿಮ್ಮ ಜೀವನ ಅನುಗ್ರಹವಾಗುತ್ತದೆ. ಆಮೇನ್. ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸೋಣ. ನಿನ್ನೆ ಆಲಿಸಿದ ಅದೇ ಅಧ್ಯಾಯದ ದೇವರ ವಾಕ್ಯವಾಗಿದೆ ಇಂದು ನಾವು ಆಲಿಸುವುದು. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯವನ್ನು ಆಲಿಸೋಣ. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆ ಎರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಪ್ರಿಯರೇ, ಆ ಅಧಿಕಾರಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುವ ಅಧಿಕಾರಿಯಾಗಿದ್ದಾನೆ. ಆದರೆ ಯೇಸು ಸ್ವಾಮಿಯ ಬಳಿ ಬಂದು ಅವರ ಪಾದಕ್ಕೆ ಎರಗಿ ಸಹಾಯವನ್ನು ಯಾಚಿಸಿದನು ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಈಗ ನಾವು ಈ ಶುಶ್ರೂಷೆಯಲ್ಲಿ ಮಾಡುವುದು ಇದಾಗಿದೆ. ಪ್ರತಿನಿತ್ಯ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುತ್ತೇವೆ. ಆ ಅಧಿಕಾರಿ ಮರಣಾವಸ್ಥೆಯಲ್ಲಿದ್ದ ತನ್ನ ಮಗಳ ಬಳಿ ಕುಳಿತುಕೊಳ್ಳದೆ ಯೇಸು ಸ್ವಾಮಿಯ ಹತ್ತಿರ ಬಂದು ಪ್ರಾರ್ಥಿಸಿದರು. ಆಗ ಯೇಸು ಸ್ವಾಮಿ ಅವರ ಜೊತೆ ಹೋದರು ಎಂದು ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಪ್ರಿಯರೇ, ಹೀಗೆ ಪ್ರಾರ್ಥನೆ ಆಲಿಸುವ ನಮ್ಮಿಂದ ಆಗಿದೆ ನಮ್ಮ ಕುಟುಂಬಕ್ಕೆ ಅನುಗ್ರಹವು, ಕೃಪೆಯು, ಆಶೀರ್ವಾದವು ಬಂದು ತುಂಬುವುದು. ಪ್ರಿಯರೇ, ನಾವು ಹೀಗೆ ಪ್ರಾರ್ಥಿಸುವಾಗ ನಮಗೆ ಅರಿಯದೆ ನಮ್ಮ ಜೊತೆ ಬರುವ ದೇವರ ಅನುಗ್ರಹವಿದೆ. ಆಮೇನ್. ಕೈಯಲ್ಲಿ ಎಷ್ಟು ಹಣವಿದ್ದು ಅಧಿಕಾರವಿದ್ದರೂ ಅದು ನಮಗೆ ಸಹಾಯ ಮಾಡಬೇಕೆಂದಿಲ್ಲ. ನಮ್ಮ ನೊಂದ ಹೃದಯದ ಪ್ರಾರ್ಥನೆಯಾಗಿದೆ ಇದಕ್ಕಿಂತ ಹೆಚ್ಚು ನಮಗೆ ಸಹಾಯ ಮಾಡುವುದು. ಆಮೇನ್. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 35-36 ವಾಕ್ಯದ ಥರ ನಮ್ಮ ಕಿವಿಯಲ್ಲಿ ಅನೇಕರು ಹೇಳಿರಬಹುದು, ಎಲ್ಲ ಮುಗಿಯಿತು, ಇನ್ನು ಪ್ರಯತ್ನ ಮಾಡಬೇಡ ಎಂದು. ಆ ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಇನ್ನು ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವಿರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಪ್ರಿಯರೇ, ಹೀಗೆ ನಮ್ಮೊಂದಿಗೆ ಹೇಳಿರಬಹುದು ಅನೇಕರು. ಆದರೆ ಯೇಸು ಸ್ವಾಮಿ ಹೇಳುತ್ತಾರೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದು. ಆಮೇನ್. ಪ್ರಿಯರೇ, ದೇವರು ಈ ವಾಕ್ಯವನ್ನು ನಮಗೆ ಆಲಿಸುತ್ತಿರುವುದು ನಿಮ್ಮ ಜೀವನಕ್ಕೆ ಹೊಸ ಹೊಳಪನ್ನು ತರಲು ಅದರ ಕರೆಯಾಗಿದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನೀಡಲು, ನಿಮ್ಮ ದುಃಖವನ್ನು ದೂರ ಮಾಡಲು, ನಿಮ್ಮ ಭವನದಲ್ಲಿ ದೇವರ ಸಾನ್ನಿಧ್ಯ ಪ್ರಕಟವಾಗಲು. ಆಮೇನ್. ಅದು ನಿಮ್ಮ ಜೀವನದಲ್ಲಿ ರೋಗಗಳಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ, ಸಾಲದ ಬಾಧೆಯಿಂದ ಬಿಡುಗಡೆ ನೀಡುತ್ತದೆ. ಆಮೇನ್. ಪ್ರಭುವೇ, ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಳಿದು ಬನ್ನಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯವನ್ನು ಪರಸ್ಪರ ಶೇರ್ ಮಾಡೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂಚನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.